ಈ ಬಾವಿ ಕಟ್ಸಿದ್ದು ಶೇಷಂಬಾವಿ ಅಂತಂತ ಹೆಸರು. ಶೇಷಂಬಾವಿ ಸುಮಾರು ವರ್ಷಗಳಿಂದ ನೀರಿಲ್ಲ. ಈ ದೊಡ್ಡಬಳ್ಳಾಪುರ ಪೂರ್ತಿದಾಗ ಬಾವಿಗೆ ನೀರು ತೊಗೊಂಡು ಹೋಗ್ತಾಯಿದ್ರು. ಶೇಷಮ್ಮ ಅನ್ನೋರು ಈ ಬಾವಿಗಳನ್ನ ನಿರ್ಮಾಣ ಮಾಡಿದ್ರು. ರಾತ್ರಿ 2 ಗಂಟೆ ರಾತ್ರಿ 1 ಗಂಟೆ ರಾತ್ರಿಗೆ ನೀರು ಡಬ್ಬ ತೊಗೊಂಡು ಗೋಚ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ರಂತೆ ನೀರು. ನನ್ನ ಮನೆ ಚೆನ್ನಾಗಿರಬೇಕು, ಪಕ್ಕದ ಮನೆ ಹಾಳಾಗೋಗ್ಬೇಕು. ಇದು ನಮ್ಮ ತಾಯಿ ಇದ್ದಂಗೆ ಜೀವನಾಡಿ. ಪಕ್ಕದಾಗೆ ನೀವು ಈ ಥರ ಕಸ ಹಾಕಿದ್ರೆ ನೀರೇನಾಗ್ತದೆ? ಪ್ರತಿಯೊಂದು ನೀರಲ್ಲೂ ಇತ್ತೀಚೆಗೆ ಕೆಮಿಕಲ್ ಬಳಕೆ ಆಗ್ತಾ ಇರೋದು ತಮ್ಮೆಲ್ಲರ ಗಮನಕ್ಕೆ ಬಂದಿರುತ್ತೆ. ಆ ಕೆಮಿಕಲ್ ನೀರು ಕುಡಿದು ಇತ್ತೀಚೆಗೆ 50 ವರ್ಷ ಕೂಡ ಬದುಕ್ತಾ ಇಲ್ಲ ಸಾಕಷ್ಟು ಜನ. ಆದರೆ ಇಲ್ಲಿ ನೋಡ್ಬೋದು, ಬಾವಿ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಸ್ವಚ್ಛ ನೀರು, ಅಂದರೆ ದೇವರು ಕೊಟ್ಟಂಥ, ಭೂಮಿ ತಾಯಿ ಕೊಟ್ಟಂಥ ನೀರು ಕುಡಿದು ಆ ಹಿರಿಯರು ಆಗಲೇ ನೀವು ನೋಡಿದ್ರಿ 91 ವರ್ಷ ಎಷ್ಟು ಚೆನ್ನಾಗಿ ಆರೋಗ್ಯವಾಗಿದ್ದರು. ಈಗ ಯಾಕೆ ಆರೋಗ್ಯವಾಗಿಲ್ಲ ಅದಕ್ಕೆ ಕಾರಣ ಕೆಮಿಕಲ್ ಇರುವಂಥ ನೀರು ನಾವು ಬಳಸ್ತಾ ಇದ್ದೀವಿ. ಈ ಒಂದು ಬಾವಿ ಕುರಿತು, ಇಲ್ಲಿನ ನೀರು ಕುರಿತು ಮಾತಾಡಲಿಕ್ಕೆ ಅನಿಸುತ್ತೆ ಸ್ಥಳೀಯ ಮಹಿಳೆಯರೊಬ್ಬರು ಇದ್ದಾರೆ, ಅವ್ರನ್ನೇ ಕೇಳೋಣ ಬನ್ನಿ. ಈ ಬಾವಿ ಕಟ್ಸಿದ್ದು ಶೇಷಂಬಾವಿ ಅಂತಂತ ಹೆಸರು. ಶೇಷಂಬಾವಿ ಸುಮಾರು ವರ್ಷಗಳಿಂದ ನೀರಿಲ್ಲ. ಈ ದೊಡ್ಡಬಳ್ಳಾಪುರ ಪೂರ್ತಿದಾಗ ಬಾವಿಗೆ ನೀರು ತೊಗೊಂಡು ಹೋಗ್ತಾಯಿದ್ರು. ಈ ಬಾವಿ ನೀರು ತೊಗೊಂಡೋಗಿ ನೀರು ಕುಡಿಯೋದಕ್ಕೆ, ಬಳಸೋಕ್ಕೆ ರಾತ್ರಿ 2 ಗಂಟೆ ರಾತ್ರಿ 1 ಗಂಟೆ ರಾತ್ರಿಗೆ ನೀರು ಡಬ್ಬ ತೊಗೊಂಡು ಗೋಚ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ರಂತೆ. ನೀರು ಗೋಚ್ಕೊಂಡು ಎತ್ಕೊಂಡೋಗಿ ಈ ನೀರು ಕುಡಿತಾಯಿದ್ರಂತೆ. ಈಗ ನೀರು ಎಲ್ಲ ಕಡೆನೂ ನೀರು ಸರಬರಾಜಾಗಿದೆ, ಫಿಲ್ಟ್ರ್ ನೀರಾಗಿದೆ. ಇದು ಕೊಳಗಳ ನೀರು ಬರ್ತವೆ. ಈಗ ಈ ಬಾವಿಗೆ ಬಳಸೋದು ಕಡಿಮೆ, ಆದರೂ ಬಳಸ್ತಾರೆ, ನೀರು ತೊಗೊಳ್ತಾರೆ. ನೀರು ಈಗ ನೋಡಿರಿ, ನೀರು ಬಿಡಬೇಕು. ನಮ್ಮ ಕಡೆ ಎಲ್ಲ ವಾರಕ್ಕೊಂದು ಸಲ ನೀರು ಬಿಡ್ತಾರೆ. ನಮ್ಮ ದೊಡ್ಡಬಳ್ಳಾಪುರದಾಗ ನೀರಿಗೆ ಅಭಾವ. ಈ ಬಾವಿ ಇರೋದ್ರಿಂದ ನಾವು ನೀರು ಇದನ್ನೇ ತೊಗೊಂಡು ಬಳಸ್ತೀವಿ. ಈ ನೀರು ಸ್ವಚ್ಛತೆ ಮಾಡಿಕೊಡ್ತೀವಿ ಅಂತಂತಾರೆ. ಇನ್ನಾದ್ರದ್ದು ಇದು ತೊಗೊಂಡಿಲ್ಲ. ಒಂದು ಕಾಲದಾಗೆ ಪಿಳೆಕು ಅಂತ ಬಂದಿತ್ತು. ಪಿಳೆಕು ಅಂತ ಬಂದಾಗ ದೊಡ್ಡಬಳ್ಳಾಪುರದಾಗೆ ಊರಲ್ಲಿ ಯಾರು ಜನ ಇರ್ತಿರ್ಲಿಲ್ಲ. ಎಲ್ಲೆಲ್ಲಿ ಹಳೆ ಮಂಟಪಗಳು ಅಂತ ಹೊರಟೋಗ್ಬಿಡ್ತಿದ್ರು. ಆಗ ಶೇಷಮ್ಮ ಅನ್ನೋರು ಈ ಬಾವಿಗಳನ್ನ ನಿರ್ಮಾಣ ಮಾಡಿದ್ರು. ಯಾವ ಥರ ನಿರ್ಮಾಣ ಮಾಡಿದ್ರು ಅಂದರೆ, ಒಂದು ಬಾವಿ ಇದ್ದರೆ ಎಷ್ಟು ಆರೋಗ್ಯ ಗೊತ್ತಾ ಮನುಷ್ಯನಿಗೆ. ಅವನು ಸೇದೋದ್ರಿಂದ ಹಿಡಿದು ಎತ್ಕೊಂಡು ಹೋಗೋ ತನಕನೂ ಆರೋಗ್ಯ ಮನುಷ್ಯ. ಈಗ ಅಂಥ ಆರೋಗ್ಯದ ಯಾರಿಲ್ಲ. ಮನುಷ್ಯನಿಗೆ ಆರೋಗ್ಯ 90 ವರ್ಷ ಬದುಕಿರೋ ವಯಸ್ಸಾದವ್ರು ನೋಡಿದ್ವಿ, ಅವ್ರು ನೋಡಿದ್ದೀವಿ ಅಂದರೆ ಅವರು ಅಷ್ಟು ಶ್ರಮ ಪಡ್ತಾ ಇದ್ದಾರೆ. ಈಗೇನಾದ್ರು ಮೊಬೈಲ್ ಹಿಡ್ಕೊತಾರೆ, ಮುಗೀತು ಅವ್ರ ಆರೋಗ್ಯ. ಎಲ್ಲ ಪ್ರತಿಯೊಬ್ಬರೂ ಎಲ್ಲೇ ಇರಲಿ ಬಾವಿ ನೀರು ಸೇದಿ ಬಾವಿ ಸ್ವಚ್ಛತೆಯಾಗಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಉದಾಹರಣೆಗೆ ಇಲ್ಲಿ ಬಾವಿ ಇದೆ, ಇಲ್ಲಿ ಅಕ್ಕಪಕ್ಕ ಹಾಕಿರೋರೇ ಕಸ. ಆಚೆ ಕಡೆಯಿಂದ ಬಂದಿರೋರು ಯಾರೂ ಕಸ ಹಾಕಿಲ್ಲ. ಇದೇ ಊರಲ್ಲ, ಯಾವುದೇ ಊರಾಗಲಿ ಯಾವ ಥರ ಆಗ್ತದೆ ಅಂದರೆ, ನನ್ನ ಮನೆ ಚೆನ್ನಾಗಿರಬೇಕು, ಪಕ್ಕದ ಮನೆ ಹಾಳಾಗೋಗ್ಬೇಕು. ಇದು ನಮ್ಮ ತಾಯಿ ಇದ್ದಂಗೆ ಜೀವನಾಡಿ. ಪಕ್ಕದಾಗೆ ನೀವು ಈ ಥರ ಕಸ ಹಾಕಿದ್ರೆ ನೀರೇನಾಗ್ತದೆ? ಕಲುಷಿತ ಆಗ್ತದೆ. ಕಲುಷಿತದ ನೀರೇನಾರು ನಾವು ಉಯ್ಕೊಂಡ್ರೆ ನಮ್ಗೆ ಆರೋಗ್ಯ ಕೆಡ್ತದೆ. ಆರೋಗ್ಯವಾದ ನೀರನ್ನ ಆರೋಗ್ಯವಾಗೇ ಕಾಪಾಡೋಣ. ಎಲ್ಲರೂ ಕೈ ಜೋಡಿಸಿದ್ರೆ ಯಾವುದು ದೊಡ್ಡದಲ್ಲ. ನೀವು ನೋಡ್ಬೋದು, ನಮ್ಮ ಜೀವನ ಉಳಿಸ್ತಕ್ಕಂಥ ಒಂದು ಬಾವಿ ಇದೆ, ನೀರು ಕೊಟ್ಟು ನಮ್ಮ ಜೀವ ಉಳಿಸೋಂಥ ಬಾವಿ ಇದೆ. ಬಾವಿ ಸುತ್ತಮುತ್ತ ಒಂದು ವಾತಾವರಣ ನೋಡ್ಬೋದು. ಇಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು, ಮಾಡೋರಿಲ್ಲ. ನೋಡಿ ಹೆಂಗಿದೆ ಅಂತ. ಮಹಿಳೆಯರು ಕೇಳ್ತಾ ಇದ್ದಾರೆ, ಈ ಬಾವಿ ನೀರು ಬಳಸಲಿಕ್ಕೆ ಸ್ವಲ್ಪ ಸ್ವಚ್ಛತೆ ಬೇಕು ಇಲ್ಲಿ. ಆಮೇಲೆ ವ್ಯವಸ್ಥೆ ಇದಕ್ಕೆ ಒಂದು ಗಾಲಿ ಬೇಕು ನೀರು ಎಳೆಯೋದಕ್ಕೆ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಈ ವಾರ್ಡ್ನ ನಗರಸಭಾ ಸದಸ್ಯರು ಮನಸ್ಸು ಮಾಡಿದ್ರೆ ಖಂಡಿತ ಈ ಒಂದು ವ್ಯವಸ್ಥೆ ಮಾಡ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಆ ಒಂದು ವ್ಯವಸ್ಥೆ ಮಾಡಿಕೊಡ್ತಾರಾ ಇಲ್ಲಿನ ಸ್ಥಳೀಯ ನಗರಸಭಾ ಸದಸ್ಯರು, ಕಾದು ನೋಡೋಣ.